ಸರ್, ಶುಕ್ರವಾರ ಕಾಟೇರ ಚಿತ್ರ ರಿಲೀಸ್ ಆಗ್ತಿದೆ. ನಿಮ್ಮ ಚಿತ್ರಮಂದಿರದಲ್ಲಿ ಯಾವ ರೀತಿ ತಯಾರಿ ಮಾಡ್ಕೋತಿದ್ದೀರಾ ಅಂತ? ನಾವು ನಮ್ಮ ಚಿತ್ರಮಂದಿರದಲ್ಲಿ ಎಲ್ಲ ಸೌಂಡ್ ಸಿಸ್ಟಮ್ಮು ಮತ್ತು ಇದು ಎಲ್ಲ ಚೆನ್ನಾಗಿರೋದಕ್ಕೆ ನಮ್ಮ ಥಿಯೇಟ್ರಿಗೆ ಕೊಡ್ತಾಯಿದ್ದಾರೆ. ಸೊ ನಮ್ಮದ್ರಲ್ಲಿ ಎ ಸಿ ಇದೆ, ಮತ್ತು ಆಮೇಲೆ ಸೀಟೆಲ್ಲ ಹೊಸವು ಹಾಕಿದ್ದೀವಿ, ಸೌಂಡ್ ಸಿಸ್ಟಮ್ಮು ಚೆನ್ನಾಗಿದೆ. ಸೊ ಈ ಮೊನ್ನೆ ಕೈವಾ ಪಿಕ್ಚರ್ ಪ್ರೊಡ್ಯೂಸರು ಅದೇ ಹೇಳಿದರು, ನಮಗೆ ಸೌಂಡ್ ಸಿಸ್ಟಮು ಎಲ್ಲ ಚೆನ್ನಾಗಿರೋದಕ್ಕೆ ಪಿಕ್ಚರ್ನ ನಮಗೆ ಕೊಟ್ಟಿದ್ದಾರೆ. ನಾವು ಇವಾಗ ಅದಕ್ಕೆ ಎಲ್ಲ ಮುಂಗಡ ಟಿಕೆಟ್ ಎಲ್ಲ ಅಡ್ವಾನ್ಸ್ ಬುಕ್ಕಿಂಗ್ ಮಾಡಿದ್ದೀವಿ. ಆಲ್ರೆಡಿ 4 ಶೋವರೆಗೂ ಫುಲ್ ಆಗಿಬಿಟ್ಟಿದೆ ಆಲ್ರೆಡಿ. ಇನ್ನು ನೆಕ್ಸ್ಟ್ ಶೋ ನಾವು ಇನ್ನೂ ಒಂದು 100 ಟಿಕೆಟ್ ಇದ್ದಾವೆ. ಸೊ ಅದು ಫುಲ್ ಆಗುತ್ತೆ. ಹಂಗೆ ಇದು ಮಾಡಿಕೊಂಡು ಮಾಡ್ತಾಯಿದ್ದೀವಿ. ಅಂದರೆ ನಿಮ್ಮ ಥಿಯೇಟ್ರಲ್ಲಿ ಒಂದು ಶೋಗೆ ಎಷ್ಟು ಕೆಪಾಸಿಟಿ ಇದೆ ಸರ್ ಅಂತ? ಸರ್, ನಮ್ಮ ಥಿಯೇಟ್ರ್ನಲ್ಲಿ 727 ಸೀಟ್ ಇದೆ. ಬಟ್ 727 ಸೀಟಿಗೆ ಒಂದು ನೆಟ್ಟು ಒಂದು 90,000 ಈ ಥರ ಎಲ್ಲ ಬರುತ್ತೆ. ನಾವು ಟಿಕೆಟ್ ನಮ್ಮ ಡಿಪೆಂಡ್ ಆಫ್ ದ ಟಿಕೆಟ್ ರೇಟ್ ಮೇಲೆ ಇರುತ್ತೆ. ಒಂದು 2 ಡೇಸ್ ಒಂದು ರೇಟ್ ಇರುತ್ತೆ, ಆಮೇಲಿಂದ ಮಾಮೂಲಿ ರೇಟ್ ಮಾಡ್ತೀವಿ. ಅಂದರೆ ಫಸ್ಟ್ ಡೇಗೆ ಎಷ್ಟು ಕಲೆಕ್ಷನ್ ಆಗಿದೆ ಸರ್ ನಿಮ್ಮ ಥಿಯೇಟರ್? ಕಲೆಕ್ಷನ್ ಇನ್ನೂ ನಮ್ಮದು ಶೋ ಹಿಂದಿದೆಯಲ್ಲ ಸರ್, ಟಿಕೆಟ್ಸ್ ಎಲ್ಲ ಇದೆ ಆಲ್ರೆಡಿ. ಒಂದು ಶೋಗೆ ಒಂದು ಶೋಗೆ 1.5 ಲಕ್ಷವರೆಗೂ ಬರುತ್ತೆ. 1 ಲಕ್ಷ 1.5 ಲಕ್ಷವರೆಗೂ ಬರುತ್ತೆ. ನಮ್ಮದು ಕೆಪಾಸಿಟಿ 727 ಸೀಟ್ ಅಷ್ಟೇ ಇರೋದು, ಅದರಿಂದ ಸ್ವಲ್ಪ ಕಡಿಮೆ ಇರುತ್ತೆ. ಅಂದರೆ ಮಿಡ್ ನೈಟಿಂದನೇ ಸ್ಟಾರ್ಟ್ ಆಗುತ್ತಾ ಏನಂತ? 3 ಗಂಟೆಗೆ ಶೋ ಸ್ಟಾರ್ಟ್ ಮಾಡಿದ್ದೀವಿ ಸರ್. 3 ಗಂಟೆಗೊಂದು, 6 ಗಂಟೆಗೊಂದು, ತಿರ್ಗಾ ರಾತ್ರಿ ಬೆಳಗ್ಗೆ 10 ಗಂಟೆ 10ವರೆಗೆ, ಮತ್ತು 1:15, 4:15, 7:15. ಸೊ ಮತ್ತು ರಾತ್ರಿ 10 ಕಾಲಿಗೆ 7 ಶೋ ಹಾಕಿದ್ದೀವಿ. ಸೊ 7 ಶೋ ಸಿನಿಮಾ ನಮ್ಮದ್ರಲ್ಲಿ ಫಸ್ಟ್ ಡೇ ನಡೀತೆ. ನೆಕ್ಸ್ಟ್ ಇದರಿಂದ ಎಲ್ಲ ನಾ 5 ಶೋ ಮಾಡಿದ್ದೀವಿ. ಅಂದರೆ ಕಾಟೇರಕ್ಕೆ ತುಂಬ ನಿರೀಕ್ಷೆ ಇದೆ, ತುಂಬ ಜನಗಳು ಒಪಿನಿಯನ್ ಇದೆ. ಈಗಲೂ ಆಲ್ರೆಡಿ ಟಿಕೆಟ್ಸ್ಗಳಿಗೆ ಬರ್ತಾ ಇದ್ದಾರೆ, ಹೋಗ್ತಾ ಇದ್ದಾರೆ. ಸೊ ಕೆಲವು ಹೌಸ್ಫುಲ್ ಆಗಿದೆ. ಆನ್ಲೈನ್ ಬುಕ್ಕಿಂಗ್ ಮಾಡ್ಕೊಂಡು ನಾವು ಆನ್ಲೈನ್ ಬಿಟ್ಟಿದ್ದೆ ಬುಕ್ಕಿಂಗ್ ಆಗೋಗಿದೆ ನಮ್ಮದ್ರಲ್ಲೆಲ್ಲ ಸೀಟ್ಸ್. ಅಂದರೆ ಇವಾಗ ರಿಲೀಸ್ ಆದಮೇಲೆ ಒಂದು ರೆಕಾರ್ಡ್ ಮಾಡೋದು ಇದ್ದೇ ಇದೆ. ಇದು ಕಾಟೇರಿ ಅಂದರೆ ರಿಲೀಸ್ ಮುಂಚೆನೇ ರೆಕಾರ್ಡ್ ಮಾಡಿದೆ, ಅಂದರೆ 1 ಕೋಟಿಗೂ ಹೆಚ್ಚು ಕಲೆಕ್ಷನ್ ಮಾಡಿದೆ ಅಂತ ಹೇಳ್ತಾ ಇದ್ದಾರೆ ಟಿಕೆಟ್ ವೈಸಲ್ಲಿ. ಆಗಿರ್ಬೋದು ಸರ್, ಯಾಕಂದರೆ ನಾವು ನಮ್ಮದು ಒಂದೇ ಥಿಯೇಟ್ರದೇ ನೋಡಿರ್ತೀವಿ, ಬೇರೆ ಥಿಯೇಟ್ರ್ಗಳಲ್ಲಿ ನಮಗೆ ಗೊತ್ತಿರಲ್ಲ. ಆಗಿರ್ಬೋದು. ಯಾಕಂದರೆ ಪಿಕ್ಚರ್ ಆ ಥರನೇ ಹವಾ ಇದೆ. ದರ್ಶನ್ ಸರ್ ಅವ್ರ ಪಿಕ್ಚರ್ ತುಂಬ ಹವಾ ಇದೆ, ಆಗಿರುತ್ತೆ. ಅಂದರೆ ಇವಾಗ ಸಾಲಾರ್ ಬಂದಿತ್ತು, ಇವಾಗ ಇದೆಲ್ಲ ಇನ್ನೂ ಮುಂದಿನ ದಿನಗಳಲ್ಲಿ ಅದ್ರ ರೆಕಾರ್ಡ್ ಬ್ರೇಕ್ ಮಾಡುತ್ತಾ ಕಾಟೇರಿ ಆ ಥರದ್ದು ಅನ್ಸುತ್ತೆ? ಮಾಡುತ್ತೆ ಸರ್, ಮಾಡುತ್ತೆ. ಇದಕ್ಕಿಂತ ಚೆನ್ನಾಗಿದೆ ಅಂತ ಪಿಕ್ಚರ್ ಇವತ್ತು ನನಗೂ ಒಬ್ಬರು ಯಾರೋ ಹೇಳಿದರು, ತುಂಬ ಚೆನ್ನಾಗಿದೆ, ಇದು ಒಳ್ಳೆ ಜೋರಾಗೆ ಬಂದಿದೆ ಪಿಕ್ಚರು ಅಂತ ಹೇಳ್ಬಿಟ್ಟು ಮಾಡ್ಬೋದು. ಅಂದರೆ ಕನ್ನಡದಲ್ಲಿ ಒಂದು ಒಳ್ಳೆ ಚಿತ್ರ ಬರ್ತಾ ಇಲ್ಲ ಅಂತ ಹೇಳ್ತಾ ಇದ್ರು. ಇದು ಒಳ್ಳೆ ಸಿನಿಮಾ, ಈ ವರ್ಷಕ್ಕೆ ಒಳ್ಳೆ ಸಿನಿಮಾ ಕೊಟ್ಟಿದ್ದಾರೆ. ತುಂಬ ಒಳ್ಳೆ ಇದಾಗುತ್ತೆ ಕನ್ನಡದವರಿಗೆ, ಒಂದು ಒಳ್ಳೆ ಒಪಿನಿಯನ್ ಚಿತ್ರ. ಇನ್ನು ಮುಂದೆ ಪ್ರೇಕ್ಷಕರು ಥಿಯೇಟ್ರ್ಗಳಿಗೆ ಬಂದು ನೋಡೋಕ್ಕೆ ಒಂದು ಆ ಥರ ಚಿತ್ರಗಳು ಕೊಟ್ಟರೆ ಇನ್ನು ಮುಂದೆ ಹೆಚ್ಚು ಜನಗಳು ಬಂದು ಸಿನಿಮಾಗಳನ್ನ ನೋಡ್ತಾರೆ ಅಂತೇಳಿ. ಇವಾಗ 100 ಕೋಟಿಗಿಂತ ಹೆಚ್ಚು ಕಲೆಕ್ಷನ್ ಮಾಡ್ಬೋದು ಅಂತ ನನ್ನ ಅನಿಸುತ್ತೆ ಸರ್. ನಾವು ಒಂದು ಇಟ್ಟಿದ್ದೀವಿ, ನೋಡಲಿ, ಆಗಬೇಕು ಸರ್. ತುಂಬ ದಿನಗಳಾದಮೇಲೆ ಥಿಯೇಟ್ರ್ ಓನರ್ಗಳು ತುಂಬ ಖುಷಿ ಪಡ್ತಾ ಇರೋ ಟೈಮ್ ಅಂದರೆ ಇದೆ ಕಾಟೇರಲ್ಲಿ. ಹೌದು ಸರ್, ಹೌದು. ಇದಕ್ಕೆ ಮೊದಲೇನು ಒಂದು ದರ್ಶನದ್ದು ನಾವು ಹಾಕಿದ್ವಿ. ಸೊ ಅದರಲ್ಲೂ ಸ್ವಲ್ಪ ಇತ್ತು. ಇತ್ತೀಚೆಗೆ ಈ ಸಿನಿಮಾಗಳು ಚೆನ್ನಾಗಿದ್ದಷ್ಟು ಓನರ್ಗಳಿಗೆ ಒಂದು ಇದಲ್ವ ಸರ್, ಪಾಪ ಅವ್ರುಗಳು ಈ ಸಿನಿಮಾ ಇಲ್ಲದೆ ಸುಮ್ಮನೆ ಬಾಡಿಗೆಗಳು ಇಲ್ಲ, ಏನಿಲ್ಲ, ಅವರು ಒಂದು ಇದು ಮಾಡ್ಕೊಂಡಿರ್ತಾರೆ. ಸಿನಿಮಾಗಳು ಒಳ್ಳೊಳ್ಳೆ ಸಿನಿಮಾಗಳು ಬಂದರೆ ಓನರ್ಗೂ ಇದು ಕೆಲಸಗಾರನಾಗೂ ನಮಗೂ ಒಂಥರ ಇದಿರುತ್ತೆ, ಖುಷಿ ಇದ್ದೇ ಇರುತ್ತೆ. ಎಂಥವ್ರಿಗಾದ್ರೂ ಸಿನಿಮಾ ಲ್ಯಾಂಡು ಚೆನ್ನಾಗಿ ಹೋಗ್ತಾ ಇದೆ, ನಮಗೂ ಒಂದು ಇದಿರುತ್ತೆ. ಕಲೆಕ್ಷನ್ ವಿಷಯದಲ್ಲೂ ಕೂಡ ಇದಾಗ್ಬೋದು. ಆಗುತ್ತೆ ಸರ್, ಕಲೆಕ್ಷನ್ ಜೋರಾಗುತ್ತೆ. ಈಗಲೇ ನಮ್ಮದು ಆಲ್ರೆಡಿ 5 ಶೋ ಫುಲ್ ಆಗೋಗಿದೆ. ಸಿನಿಮಾ 5 ಶೋ ಫುಲ್ ಆಗಿದೆ. 5 ಶೋ ಫುಲ್ ಆದರೆ ಎಷ್ಟಾಗ್ಬೋದು ಸರ್ ಕಲೆಕ್ಷನ್ ಅಂದಾಜು? ಯಾವುದು ನಮ್ದು ಒಂದು 95-45 ಒಂದು 5-6 ಲಕ್ಷ ಆಗುತ್ತೆ ಸರ್. ನೆಟ್ಟು ನಾನು ಹೇಳ್ತಾ ಇರೋದು, ಗ್ರಾಸ್ ಹೇಳಲ್ಲ, ಯಾಕಂದರೆ GST ಎಲ್ಲ. 5 ಶೋ ಎಲ್ಲ ಫುಲ್ ಆಗಿದೆ. 5 ಶೋ ಆಗಿದೆ ಸರ್. ಫ್ಯಾನ್ಸ್ ಎಲ್ಲ ಬಂದು ಯಾವ ರೀತಿ ಸೆಲೆಬ್ರೇಟ್ ಮಾಡ್ತಾರಂತೆ ನೋಡ್ಬೇಕು ಸರ್. ಅವ್ರು ಇನ್ನೂ ಯಾರು ಬಂದಿಲ್ಲ. ಟಿಕೆಟ್ಗಳಿಗೆ ಇನ್ನೂ ಇವತ್ತಿಂದ ಶುರು ಆಗ್ತಾರೆ. ಅವರು ಬಂದು ಅವರಿಗೂ ಟಿಕೆಟ್ಗಳೆಲ್ಲ ತೆಗೆದಿಟ್ಟಿರ್ತೀವಿ, ಬರ್ತಾರೆ. ಫ್ಯಾನ್ಸ್ ಎಲ್ಲ ಬಂದು ಟಿಕೆಟ್ಗಳು ತೊಗೊಂಡು ಹೋಗ್ತಾರೆ. ಅವ್ರು ಯಾವ್ಯಾವ ರೀತಿ ಅವ್ರವ್ರು ಇದು ಮಾಡ್ತಾರೆ, ಅವರಿಗೆ ಯಾವ ಥರ ಇಷ್ಟಪಡ್ತಾರೋ ಆ ಥರ ಮಾಡ್ತಾರೆ. SS TV ಸಿನಿಮಾ ಜಗತ್ತಿನ ಕ್ಷಣ ಕ್ಷಣದ ಸುದ್ದಿಯೊಂದಿಗೆ.